ನಮಸ್ಕಾರ ವೀಕ್ಷಕರೇ, ಈ ಕ್ಷಣದ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ. ವಿಜಯನಗರ ಕ್ಷೇತ್ರದ ಶಾಸಕರಾದ ಶ್ರೀ HR ಗವ್ಯಪ್ಪನವರು ಈ ದಿನ ನಗರದ 21ನೇ ವಾರ್ಡಿಗೆ ನಗರಸಭೆಯ ಅನೇಕ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಆಲಿಸಿದರು. ಈ ಸಂದರ್ಭದಲ್ಲಿ ನಮ್ಮ ಸುದ್ದಿವಾಹಿನಿಯೊಂದಿಗೆ ವಿಶೇಷ ಸಂದರ್ಶನವನ್ನು ಸಹ ನೀಡಿದರು. ಹಾಗೂ ಇನ್ನೊಂದು ವಾಹಿನಿಯಾದ ವಾರ್ತಾ ಭಾರತೀಯ ಮಹಮ್ಮದ್ ಗೌಸ್ ಅವರು ಖುದ್ದು ಶಾಸಕರಿಗೆ ಆ ಭಾಗದಲ್ಲಿನ ಸಮಸ್ಯೆಗಳನ್ನು ವಿವರಿಸಿದರು. ಈ ಕುರಿತಾದ ಸಂಪೂರ್ಣ ವರದಿ ಈಗ ನಮ್ಮವರ ಸುದ್ದಿಯಲ್ಲಿ ನೋಡೋಣ ಬನ್ನಿ. ಆ ಪೇಪರ್ ಏನ್ ತಗೊಂತೀನಿ ತಗೊಂಡು ಸೀದಾ ಕಾರ್ನಲ್ಲಿ ಕೂತ್ಕೊಂಡು ತಗೊಂಡೋಗಿ ನಿಮ್ಗೆ ಏನ್ ಮಾಡಿಸ್ಬೇಕು ಮಾಡಿಸ್ತೀನಿ. ಆಯ್ತಾ? ಇದು ಮಾಡಿಸ್ತೀನಿ ನಾನು. ನಿಮ್ಗೆ ಏನೇನ್ ಸಮಸ್ಯೆಗಳು ಇದಾವ ಮತ್ತೆ ಎಲ್ಲ ಕಂಪ್ಲೀಟ್ ಅಧಿಕಾರಿಗಳನ್ನೆಲ್ಲ ಕರ್ಕೊಂಡ್ ಬರ್ತೀನಿ. ಮುನ್ಸಿಪಾಲಿಟಿ ಕಮಿಷನರ್ನ, ಕರೆಂಟ್ ಅವ್ರನ್ನ, ಎಲ್ಲ ಮನೆಯವ್ರನ್ನ ಎಲ್ಲಾರನ್ನ ಕರ್ಕೊಂಡ್ ಬರ್ತೀನಿ. ಎಲ್ಲ ಅಧಿಕಾರಿಗಳು, ಆರೋಗ್ಯ ಅವ್ರದ್ದು, ಡಾಕ್ಟರ್ಸು ಎಲ್ಲರೂ ಬರ್ತಾರ. ಒಂದು 15 ಜನ ಇಲಾಖೆಯವ್ರು ಬರ್ತಾರ. ಎಲ್ಲಾರ ಜೊತೆ ಕರ್ಕೊಂಡ್ ಬರ್ತೀನಿ. ನಿಮ್ದು ಏನೇನು ಸಮಸ್ಯೆ ಐತಿ ಎಲ್ಲ ಸಾಲ್ವ್ ಮಾಡೋಣ. ಒಂದು ಇನ್ನೊಂದು ಮಾತು ಕೊಟ್ಟಿದ್ರಿ ಸರ್, ನೀವು ಬಡ ಹೆಣ್ಮಕ್ಳಿಗೆ ಒಂದು ಜಾಬ್ ಕೊಡ್ತೀನಿ ಅಂತ ಹೇಳಿದ್ರಿ ಸರ್. ಅದ್ರ ಬಗ್ಗೆ ಒಂದು ಏನು ಹೇಳಿಲ್ಲ ಸರ್. ಇದು ಇವಾಗ ಅದಕ್ಕೆ ಏನಂದ್ರೆ ಈಗಿನ ಅದೇನಂತಾರ ಸ್ಟಿಚಿಂಗಿಗೆ ಟೈಲರಿಂಗ್ದು, ಆ ಟೈಲರಿಂಗ್ಗೋಸ್ಕರ ಒಂದು 10 ಎಕರೆ ಆಗಲೇ ಇವತ್ತು ನಾಳೆ ಒಳಗೆ ಮಂತ್ರಿ ಕಳಿಸ್ತಾ ಇದೆ. ಅದು ಊರಿನಿಂದ ಒಂದು 5 ಕಿಲೋಮೀಟರ್ ದೂರದಲ್ಲೇ ಮಾಡ್ತಾ ಇದೆ. ಹೆಣ್ಮಕ್ಳು ಹೋಗ್ಬೇಕಂದ್ರೆ ಭಾಳ ದೂರ ಹೋಗ್ಲಿಕ್ಕೆ ಆಗಂಗಿಲ್ಲ. ಇಲ್ಲೇ ನಮ್ಮ ಜಮನಾಥ ಗುಡ್ಡದ ಹತ್ರ ಎಲ್ಲನ ಇಂಥ ಕಡೆ ಯಾವ್ದು ಆಯ್ತು ಅಂದ್ರೆ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡು ಬರ್ತೀರಿ. ಅಂಥ ಕಡೆ 2 ನಿಂದ 5 ಸಾವಿರ ಜನಕ್ಕೆ ಕೆಲಸ ಸೃಷ್ಟಿ ಮಾಡೋಕ್ಕೆ ಏನು ಮಾಡಬೇಕು ಆ ಕಾರ್ಯಕ್ರಮ ನಾನು ಮಾಡ್ತೀನಿ. ಅದು ಮಾಡಿದ್ಮೇಲೆ ಇವಾಗ ಯಾರ್ಯಾರಿಗೆ ಕೆಲಸಗಳಿಲ್ಲ, ನನಗೆ ಯಾವ ಹೊಲಿಗೆ ಯಾರ್ಯಾರು ಬರುತ್ತೆ ನೀವೆಲ್ಲ ಅದು ಕೂಡ ನನಗೆ ಪತ್ರ ಕೊಟ್ಟಿರೋದನ್ನ ನೀವು ನಿಮ್ಮ ಹೆಸರು ನಿಮ್ಮ ಪತ್ರ ಕೊಟ್ಟಿರೋದನ್ನ ಅದೆಲ್ಲ ಇಟ್ಕೊಂಡು ಅದೆಲ್ಲ ಸರ್ ನಮ್ಮಲ್ಲಿ ಜಾಗ ಇದೆ ಸರ್, ಜಾಗ ಇದೆ. ಇಲ್ಲ ಹಂಗಲ್ಲ, ಇವಾಗ ಜಾಗ ಇದ್ರೆ ಈ ಭಾಗದ ಜನಕ್ಕೆ ಅನ್ಸುತ್ತೆ. ನಾನು ಹೇಳ್ತೀನಿ, ನೀನು ಮಾಡಂಗಿದ್ರೆ ನೀನೇ ಮಾಡ್ಬೋದು. ಇಲ್ಲ ಸರ್, ನೀವು ಮಾಡಿ. ದೊಡ್ಡ ದೊಡ್ಡ ಕಂಪನಿಗಳು ಇವಾಗ ರಾಮರಾಜ್ ಕಂಪನಿ ಅವರು, ಜಾಕಿ ಕಂಪನಿಯವರು, ಇಂಥ ಕಂಪನಿಯವರು ಬರ್ತಾರೆ. ಅವ್ರೇನಂದ್ರಿಗಿನ ಅವರೇ ಒಂದು 2-3 ಸಾವಿರ ಜನಕ್ಕೆ ಕೆಲಸ ಕೊಡೋಕ್ಕೆ ಅವರಿಗೆ ಆಗುತ್ತೆ. ಒಂದೊಂದು ಶಿಫ್ಟಿಗೆ 1,000 ಜನ ಕೊಡೋಕ್ಕಾಗುತ್ತೆ. 2ನೇ ಶಿಫ್ಟಿಗೆ 1,000 ಜನ, 3ನೇ ಶಿಫ್ಟಿಗೆ 1,000 ಜನ, ಈ ಥರ ಅವ್ರು ಮಾಡೋಕ್ಕಾಗುತ್ತೆ. ಅಂಥವ್ರಿಗೆ ಅದೇನು ಮಾಡಬೇಕು, ಎಸ್ಟಾಬ್ಲಿಷ್ಮೆಂಟ್ ಏನು ಮಾಡಬೇಕು ಅದೆಲ್ಲ ನಾವು ಪ್ರಯತ್ನ ಮಾಡ್ತಾರೆ. ಅವೆಲ್ಲ ಮಾಡೋಣ. ಬರ್ಲಾ ಲಾಸ್ಟ್ ಟೈಮ್ ಜನರು ಮಾಡ್ಕೊಟ್ಟಿದ್ದಾರೆ ನೋಡಿ ಸರ್. ನೀವು ಯಾವ್ದೊಂದು ಹೇಳಿದ್ರಿ ಮನೆ ಬಂದು ನಾನು ಮನೆ ಯಾರು ಬಾಡಿಗೆಗಿದ್ದಾರೆ ಅವ್ರು ಬಂದು ಇವಾಗ ನನಗೆ ಬಹಳ ಸಂತೋಷ ಆಯ್ತು ಸರ್. ಹಳ್ಳಿಗೆ ಹೋಗ್ತಾ ಇದ್ದೇನೆ, ನಾನು ಮನೆಗೆ ಹೋಗ್ತಾ ಇದ್ದೀನಿ. ಜನ ಏನಂತಾರ ಅವ್ರ ಕಷ್ಟ ಸುಖ ತಿಳ್ಕೊಳ್ಬೇಕು. ಅವ್ರು ಬೈದ್ರು ಕೂಡ ನಾನು, ಯಾಕಂದ್ರೆ ಅವ್ರ ಪ್ರೀತಿನಿಂದ ಬೈತಾರ, ಮಾಡ್ತಾನೆ ಅಂತ ಹೇಳಿ. ಇಲ್ಲಂದ್ರೆ ಯಾಕೆ ಬೈತಾರ ಹೇಳ್ರಿ? ಹೌದೌದು ಸರ್. ಮತ್ತೆ ನಿಮ್ಮ ಸಂಕಟ ಹೇಳ್ಕೊಬೇಕಂದ್ರೆ ಮತ್ತೆ ನೀವು ಧ್ವನಿ ಎತ್ತದನ್ನೇ ಅಲ್ಲ. ಹೌದೌದು ಸರ್. ಹಂಗಾಗಿ ನಾನು ಎಲ್ಲ ಕಡೆ ಬರ್ತಾ ಇದ್ದೀನಿ. ಬಂದು ಎಲ್ಲರೂ ಮಾತಾಡಿಸ್ಕೊಂಡು ನಿಮ್ಮ ಕಷ್ಟ ಸುಖ ತಿಳ್ಕೊಂಡು ನಾನು ಮಾಡ್ತೀನಿ. सबको दुआ करो, काम भी आसान होंदेगा, दुआ करो. ಹಂಗಾಗ್ಬಿಟ್ಟು ಈ ವಾರ್ಡಿನ ಕೌನ್ಸಿಲರ್, ಈ ವಾರ್ಡಿನ ಜನ ಎಲ್ಲ ಸೇರ್ಕೊಂಡು ಅವರಿಗೆ ಮಾಡಿರೋದು. ಮೇಡಮ್ ಜೊತೆಗೆ ನಿಂತ ಮಾಡಿ ಸರ್. नहीं करे ಬರ್ಲಾ? जीते मेरे ನಮ್ಮ ದಿವಸ ಬರ್ತೀನಿ, ಬಂದಾಗ ಬರ್ಕೊಂತೀನಿ. ಚಂದ್ರಪ್ಪರ ಒಂದು ವರ್ಷದಲ್ಲಿ ನಾನು ಬರ್ತೀನಿ. ಇನ್ನೊಂದು ದಿವಸ ಬರ್ತೀನಿ, ನೋಡ್ಕೊಂಡು ನೋಡ್ತಾರೆ. ಸರ್ ಇದು ಅಂಗನವಾಡಿ ಸ್ವಲ್ಪ ಸರಿ ಬೆಳಕೆ ಇಲ್ಲಲ್ಲಮ್ಮ. ಇಲ್ಲ, ಕರೆಂಟ್ ಹೋಗಿದೆ. ಹಾಂ ಕರೆಂಟ್ ಹೋಗಿದೆ. ಎಷ್ಟು ಇದು ಅಂಗನವಾಡಿ ನೋಡಿ ಸರ್. ಬನ್ನಿ ಸರ್. ಚಲೋ ಅಂದ್ರೆ ಚಲೋ, ಅಂದ್ರೆ ಚಲೋ. ಸ್ವಲ್ಪ ಬೆಳಕು. ಅಲ್ಲಿ ಇದೈತೆ ಸರ್, ಜಾಸ್ತಿ
बिल्डिंग बीळो ತರ ಇದೆ ಇದು ಆಲ್ರೆಡಿ ಪಾನಿ ಚೀಗೋ ಗಿರಿಯ ಬಾಯ वो ಆಂಗ್ಲ ಫಿಟ್ ಗರೆ ಪರ್ಸನ್ ಇದೊಂದು ಸಂದರ್ಭ ಇದು ನೋಟ್ ಮಾಡಿಕೊಂಡು ಅಂಗನವಾಡಿ CDP ಯಾಕಪ್ಪ ಹೇಳಕತ್ತೀಯಾ ಒಬ್ಬಳೇನಮ್ಮ ನೀನು ನೋಡ್ಕೊಳಕಲ್ಲ ಬಂದಿಲ್ಲ ಎದುರು ಸರ್ವೆ ये स्कूल है ಎಷ್ಟು ಜನ ಇದ್ದಾರಮ್ಮ ಮಕ್ಕಳು? ನರ್ಸರಿ ಯಾವ ಸ್ಕೂಲ್ ಇದೆ ಯಾವ ಕ್ಲಾಸ್ Come here. ಬನ್ನಿ ಏ ಮೇಡಮ್ ಹುಡುಗರು ಕರ್ರಿ ಮೇಡಮ್ ಇರ್ಲಿ ಹತ್ತು ದಿವಸದಾಗ ಚೆನ್ನಾಗೈತಲ್ಲ ಚೆನ್ನಾಗಿಲ್ಲ ಮಾಡ್ಸೋಣ ಆಯ್ತು ಮಾಡಿಸ್ಬಿಡ ಹೇಳಿದ್ರಲ್ಲ ಹೆಂಗ್ ಬರ್ತಾರೆ ಹೆಂಗಿಲ್ಲ हम निशान नहीं है इधर तो जगह सामने पूरा बहुत तुम्हें देखना और एक पार्क है डेवलप नहीं हार दूर बड़े से पड़ जाओ इसे क्या तो करना का तो नहीं होगा इधर के डेवलपमेंट कितना करना एक ही साल में नहीं होने का काम है टेंपररी आगे ಮಾಡಿದ್ದಾರೆ किधर किधर होगा वो बेस वाइज में करते जाएंगे ओके यहाँ से देखो सर यहाँ से देखो वो एंड तक वातावरण वहाँ सीसी रोड हुआ है बिना यूटीडी ने ये जैसा सीसी रोड पे हुआ यूटीडी को उसके फिर खोदना की और सीसी रोड खराब होता है पैसे वेस्ट करेंगे तो इन्हों पे ही सरकार ने काम किया बोल का फिक्शन करे हाँ ಅವ್ರು ಸ್ವಲ್ಪ ವೆಯ್ಟ್ ಮಾಡಿದ್ರೆ ನಾವು ಮೇಡಮ್ ಅವರಿಗೆ ಗೊತ್ತಿತ್ತು ಮುನ್ನಿ ಮೇಡಮ್ ಅವರಿಗೆ ಅದು ಯಾಕೆ ನಿಲ್ಲಿಸಲಿಲ್ಲ ಯುಜಿಡಿ ಮಾಡಿದ್ರು ರೆಸ್ಟ್ರಿಕ್ಷನ್ ಅಲ್ಲಿ ಬರುತ್ತೆ ಅಲ್ಲಲ್ಲ ನಾವು ಮೊದಲೇ ಹೇಳಿದ್ರೆ ಮುನ್ಸಿಪಲ್ ಫಂಡ್ ಅಲ್ಲೇ ಮಾಡ್ಕೊಟ್ಬಿಡ್ತೀವಿ ಹಿಂದೆನೇ ಇಲ್ಲ ಯುಜಿಡಿ ಮಾಡಿ ಇಲ್ಲ ಬರೀ ತೋರಿಸ್ತೀನಿ ಬೇಕಂದ್ರೆ ದುಡ್ಡು ಯಾರು ವೇಸ್ಟ್ ಆಯ್ತು ಮುನ್ನಿ ಮೇಡಮ್ ನಿಮ್ಗೆ ಹೇಳ್ಬೇಕಾ ನೀವು ಅವ್ರಿಗೆ ಹೇಳ್ಬೇಕು ಅವರು ಬೇಜವಾಬ್ದಾರಿ ಸಾಹೇಬ್ರಿಗೆ ಗೊತ್ತಿಲ್ಲ 72 ಲಕ್ಷ ಕಾಂಟ್ರಾಕ್ಟ್ ಅದು ಅವ್ರು ನಿಮ್ಮ ಮಾತು ಕೇಳಾರ್ದಂಗೆ ಮಾಡಿದ್ದಾರೆ ಇದು ವೇಸ್ಟ್ ಆಯ್ತು ಸರ್ ಇದೆಲ್ಲ ಸ್ವಲ್ಪ ನೋಡಿ ಸರ್ ನೀವು ವಿಸಿಟ್ ಮಾಡಿದ್ರಿ ಏನು ಅನ್ನಿಸ್ತು ಅಲ್ಲ ಮಾಡ್ತಾ ಇದ್ದೀರಿ ಏನು ಮೂಲ ಕಾರಣಗಳು ಅಂತ ಗೊತ್ತಾಯ್ತು ಸರ್ ಇವಾಗ ಮೇನು ಎಲ್ಲಿ ರೋಡ್ಸ್ ಇಲ್ಲ ಹ್ಞೂ ಸರ್ ಆ ರೋಡ್ಸ್ ಮಾಡ್ಸೋಣ ಅಂತ ಹೇಳ್ಬೇಕಾಯ್ತು ಹ್ಞೂ ಸರ್ ಇರೋ ರೋಡು ಮೆಟಲ್ ಇರೋ ಕಡೆ ಹ್ಞೂ ಸರ್ ಅವು ಸೆಕೆಂಡ್ ಫೇಸ್ನಲ್ಲಿ ಟೇಕಪ್ ಮಾಡೋಣ ಹ್ಞೂ ಸರ್ ಫಸ್ಟ್ ಫೇಸ್ ಯಾರಿಗೆ ರೋಡ್ಸ್ ಇಲ್ಲ ಅವೆಲ್ಲ ಟೇಕಪ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಪರಿಶೀಲನೆ ಮಾಡೋಕ್ಕೆ ಹೋಗ್ತಾ ಇದೆ ಹ್ಞೂ ಸರ್ ಈಗ ಮುಖ್ಯವಾಗಿ ಈ ಕೆಲವೊಂದು ತಮ್ಮ ಗಮನಕ್ಕೆ ಬಂದಿರೋ ಪ್ರಕಾರ ಅಕ್ರಮ ಲೇಔಟ್ಗಳಾಗ್ಯಾವ ಅವರೇ ಜಾಸ್ತಿ ಮೂಲಭೂತ ಸೌಕರ್ಯಗಳನ್ನು ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಸರ್ ತಮ್ಮ ಅಭಿಪ್ರಾಯ ಇವಾಗ ಇಲ್ಲಿ ನಮ್ಮ ಹೊಸಪೇಟೆಗೆ ಒಂದು 137 ಅನ್ಆಥರೈಸ್ಡ್ ಲೇಔಟ್ಸ್ ಇದೆ ಹ್ಞೂ ಸರ್ ಒಂದಲ್ಲ ಎರಡಲ್ಲ ಹ್ಞೂ ಸರ್ 134 ಅದನ್ನು ಮೊನ್ನೆ ನಮ್ಮ ರಾಜ್ಯ ಸರ್ಕಾರ ಈಶ್ವರ್ ಖಂಡ್ರೆ ಸಾಹೇಬ್ ನೇತೃತ್ವದಲ್ಲಿ ಮುನ್ಸಿಪಲ್ ಆ್ಯಕ್ಟ್ ಪ್ರಕಾರ ಆ್ಯಕ್ಟ್ ಅಮೆಂಡ್ಮೆಂಟ್ ಮಾಡಿ ಕಾನೂನು ಜಾರಿ ಮಾಡಿದ್ದಾರೆ ಅನ್ಆಥರೈಸ್ಡ್ ಲೇಔಟ್ಸ್ಗೆಲ್ಲ ಏನು ಮಾಡಬೇಕನ್ನೋದು ಅದು
ಆ್ಯಕ್ಟು ಅಮೆಂಡ್ ಆಗಿದೆ, ಅದು ಇಂಪ್ಲಿಮೆಂಟೇಷನ್ ಆಗಲಿಕ್ಕೆ ಒಂದು ತಿಂಗಳಾಗ್ಬೋದು ರೂಲ್ಸ್ ಫ್ರೇಮ್ ಮಾಡಲಿಕ್ಕೆ. ಅದಾಗಿದ್ದ ಕೂಡಲೇ ನೆಕ್ಸ್ಟ್ ವಿ ವಿಲ್ ಟೇಕ್ ಅಪ್ ಆಲ್ ದಿ ಅನ್ಆಥರೈಸ್ಡ್ ಲೇಔಟ್ಸ್. ಏನೇನು ಕಾಮಗಾರಿಗಳು ತಗೋಬೇಕು ಅದನ್ನು ತಗೊಳ್ಳೋಣ, ಅವಾಗ ಆಥರೈಸ್ಡ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಆದಷ್ಟು ಬೇಗನೆ ಮೂಲಭೂತ ಸೌಕರ್ಯಗಳು ಸಿಗಲಿ. ನಮ್ಮವರ ಸುದ್ದಿ, ಹೊಸಪೇಟೆ, ವಿಜಯನಗರ ಜಿಲ್ಲೆ.